ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ಶುಕ್ರ ಗ್ರಹದ ಈ ಒಂದು ಸಂಚಾರದಿಂದ ಈ ರಾಶಿಯವರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಅತಿಯಾದ ಟೆನ್ಷನ್, ಅತಿಯಾದ ಒತ್ತಡ ಎಲ್ಲವೂ ಪ್ರಾರಂಭವಾಗುತ್ತೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಇದರ ಅಶುಭ ಫಲ ಉಂಟು, ಯಾವೆಲ್ಲ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡುವುದಾದರೆ ನೋಡಿ, ನಿನ್ನೆ ಅಂದರೆ ಜುಲೈ 4 ಶುಕ್ರ ಗ್ರಹ ಕೇತು ಗ್ರಹದ ಆಧಿಪತ್ಯ ಇರುವಂತಹ ಮಾಘ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಿದೆ. ಶುಕ್ರ ಗ್ರಹ ಸಂಪತ್ತಿಗೆ ಇರ್ಬೋದು, ಹಣಕಾಸಿಗೆ ಇರ್ಬೋದು, ವ್ಯಾಪಾರ ವ್ಯವಹಾರಕ್ಕೆ ಇರ್ಬೋದು, ಅಥವಾ ಮದುವೆ ವಿಷಯದಲ್ಲಿ ಇರಬಹುದು, ತುಂಬ ಒಳ್ಳೆಯದೆ ಸಂಚಾರ. ಆದರೆ ಏನಾಗುತ್ತೆ ಅಂದರೆ ಇವಾಗ ಇದು ಕೇತು ಗ್ರಹದ ಅಧಿಪತ್ಯ ಇರುವಂತಹ ಮಾಘ ನಕ್ಷತ್ರದಲ್ಲಿ ಶುಕ್ರ ಗ್ರಹ ಸಂಚಾರವನ್ನು ಮಾಡ್ತಾ ಉಂಟು. ಹಾಗಾಗಿ ಇದು ತುಂಬ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕೆಲವೊಂದು ರಾಶಿಯವರಿಗೆ ಅಶುಭ ಫಲವನ್ನು ನೀಡುವುದರ ಜೊತೆಗೆ ಸಂಕಟ ಇರ್ಬೋದು, ನೋವಿರ್ಬೋದು ನೀಡುತ್ತೆ. ಹಾಗೆಯೇ ಕೆಲವೊಂದು ಎಚ್ಚರಿಕೆ ಸಹಿತ ಬೇಕಾಗುತ್ತೆ. ಹಾಗಾದರೆ ಯಾವ ರಾಶಿಯವರೆಲ್ಲ ಎಚ್ಚರಿಕೆಯಿಂದ ಇರಬೇಕು, ಯಾವ ರಾಶಿಯವರಿಗೆ ಅಶುಭ ಫಲ ಅಂತ ನೋಡುವುದಾದರೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರ ಇದು ಮ್ಯಾರೇಜ್ ಲೈಫ್ ಇರ್ಬೋದು, ಅಥವಾ ಏನು ಅವರು ಇಷ್ಟರ ತನಕ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ಬೋದು, ಕೆಲಸದಲ್ಲಿ ಇರ್ಬೋದು. ಸೊ ಅಲ್ಲಿ ಕೂಡ ಅವರಿಗೆ ಸಮಸ್ಯೆ ಬರ್ತಾನೆ ಇರುತ್ತೆ. ಹಾಗೆಯೇ ವೈವಾಹಿಕ ಜೀವನದಲ್ಲಿ ಕೂಡ ಅಥವಾ ಪ್ರೇಮಿಗಳ ಮಧ್ಯೆನೂ ಮನಸ್ತಾಪ ಆಗ್ತಾ ಇರ್ಬೋದು, ಅಥವಾ ಮಾನಸಿಕವಾಗಿ ಕಿರಿಕಿರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ವಾದಗಳು ಜಾಸ್ತಿ ಆಗುತ್ತೆ. ಸೊ ಏನೇ ಸುಮ್ಮನೆ ಇದ್ರೂ ಅವರು ಈ ಟೈಮ್ನಲ್ಲಿ ಒಳ್ಳೆಯದು. ಆದರೆ ಕೆಲವೊಂದು ಸಲ ಅವರು ಅತಿಯಾದ ಕೋಪದಿಂದಾಗಿ ಎದುರಿಗೆ ಮಾತನಾಡೋದಿರ್ಬೋದು, ಅಥವಾ ನಂದು ಅಲ್ಲ, ಅದು ನಾನು ತಪ್ಪು ಮಾಡಿಲ್ಲ ಅಂತ ವಾದಿಸಲಿಕ್ಕೆ ಹೋದರೆ ಸೊ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಇದು ತುಂಬ ಅಶುಭವನ್ನು ಫಲವನ್ನು ನೀಡುವಂತಹ ಒಂದು ಬದಲಾವಣೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಮೌನವಾಗಿದ್ದರೆ ತುಂಬ ಒಳ್ಳೆಯದಂತ ಹೇಳ್ತೇನೆ. ಹಾಗೆಯೇ ಮುಂದಿನದ್ದು ನೋಡೋದಾದರೆ ಕರ್ಕಾಟಕ ರಾಶಿ. ಇವರ ಪ್ರೊಫೆಷ್ನಲ್ ಲೈಫ್ ಇರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಇರ್ಬೋದು ಅಷ್ಟು ಚೆನ್ನಾಗಿಲ್ಲ, ತುಂಬ ನೆಗೆಟಿವ್ ಆಗುತ್ತೆ. ಜಗಳ, ಮನಸ್ಸಿಗೆ ನೋವು ಅಥವಾ ವೈಮನಸ್ಸುಗಳು ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಹಣ ಬರಲ್ಲ, ಆದಾಯ ಇರಲ್ಲ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಬೇಕು. ಹಾಗೆಯೇ ಧನುರಾಶಿ. ಇಲ್ಲಿ ಒಂದು ರೀತಿಯಲ್ಲಿ ಮೈಂಡ್ ಕ್ಲಿಯರ್ ಇರಲ್ಲ, ಅಶಾಂತಿ, ಮನೆಯಲ್ಲೂ ನೆಮ್ಮದಿ ಇರಲ್ಲ. ಸೊ ಖರ್ಚುಗಳು ಜಾಸ್ತಿ ಆಗುತ್ತೆ, ಯಾರಿಗೂ ಮನಸ್ಸು ಅರ್ಥ ಆಗಲ್ಲ, ಪದೇ ಪದೇ ಕಿರಿಕಿರಿ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಕಡೆಯಿಂದ ಒಂದು ಸ್ಟಕ್ ಎನರ್ಜಿ ಅಂತ ಹೇಳ್ಬೋದು. ಹಾಗೆಯೇ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಹಣ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಿಂದ ಇರ್ಬೋದು, ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ತಗೊಳ್ಬೇಕು ಅಂದ್ರೂ ಈ ಸಮಯದಲ್ಲಿ ಬೇಡ. ಖರ್ಚುಗಳು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರಲ್ಲ, ತುಂಬ ಅಡೆತಡೆಗಳು ಬರುತ್ತೆ ಈ ಸಮಯದಲ್ಲಿ. ಕೊನೆಯದಾಗಿ ಕುಂಭರಾಶಿಯವರ ಜೀವನದಲ್ಲಿ ಅಡೆತಡೆಗಳು ಬರುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಆರ್ಥಿಕವಾಗಿ ಅಷ್ಟು ಒಳ್ಳೆಯದಲ್ಲ, ಮತ್ತು ಮನಸ್ಸಿಗೆ ನೆಮ್ಮದಿ ಇರಲ್ಲ. ಎಲ್ಲಿ ವರ್ಕ್ ಪ್ಲೇಸ್ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಎನ್ವೈರ್ಮೆಂಟ್ ಚೆನ್ನಾಗಿ ಇರಲ್ಲ. ಎಚ್ಚರಿಕೆ ತುಂಬ ಅಗತ್ಯ, ತಾಳ್ಮೆನೂ ಬೇಕಾಗುತ್ತೆ. ನಿಮ್ಮದು ಇದರಲ್ಲಿ ಯಾವ ರಾಶಿ ಇದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನನ್ನ ಪರ್ಸನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.